ಸುಮಾರು ಕಳೆದ ಒಂದು ವಾರದಿಂದ ಯಾರಿಗೂ ಒಬ್ರಿಗೂ ಸಹ ಈ ಸ್ವತ್ತು ಕೊಡೋಕ್ಕೆ ಆಗ್ತಾ ಇಲ್ಲ. ಹಿಂದೆ ಏನು ಈ ಸ್ವತ್ತು ಇದ್ದವರಿಗೆ ತೊಂದರೆ ಇಲ್ಲ. ಇನ್ಮೇಲೆ ಹೊಸದಾಗಿ ಈ ಸ್ವತ್ತು ಕೊಡೋದು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಎಲ್ಲ ಹಳ್ಳಿಗಳಿಂದನೂ ಅದೇ ಕಂಪ್ಲೇಂಟ್ ಬರ್ತಾ ಇದೆ. ಮತ್ತು NOC ಕೊಡೋ ವಿಚಾರದಲ್ಲಿ ಅವರಿಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ಗಳಿಗೆ ಪಂಚಾಯಿತಿಯಿಂದ ಮುಂಚೆ ಎಲ್ಲ ರೈಟಿಂಗ್ಸಲ್ಲಿ NOC ಕೊಟ್ಬಿಟ್ರೆ ಅವರು ಪಾಪ ಎಲೆಕ್ಟ್ರಿಕಲ್ದವ್ರು ಕನೆಕ್ಷನ್ ಕೊಡೋರು KEBಯಿಂದ ಮೆಸ್ಕಾಮಿಂದ. ಈಗೇನಾಗಿದೆ, ಪಂಚತಂತ್ರದಲ್ಲಿ ಅಳವಡಿಸ್ಕೊಳ್ಬೇಕಂತೆ. ಅವು ಭಾಳಷ್ಟು ರೂಲ್ಸ್ಗಳನ್ನು ಮಾಡಿರೋದ್ರಿಂದ ಮತ್ತು ಸಾಫ್ಟ್ವೇರಲ್ಲಿ ಮೋಸ್ಟ್ಲಿ ಡೆವಲಪ್ಮೆಂಟ್ ಮಾಡೋರದ್ದೇ ಏನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಗೈಡ್ಲೈನ್ಸಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಮಾಡಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ ಸರ್ಕಾರ. ಅದನ್ನು ಈ ಸರಿ ಸೆಷನಲ್ಲಿ ರೈಸ್ ಮಾಡ್ತೀವಿ, ನೋಡೋಣ ಏನು ಉತ್ತರ ಕೊಡ್ತಾರೆ. ಅಥವಾ ಅವ್ರು ಮಾಡ್ಕೊಂಡಿರ್ಬೋದು, ಸಿಟಿದೇನೋ ಬಗೆಹರಿಸ್ಕೊಟ್ಟಿದ್ದೀವಿ ಅಂತಿದ್ದಾರೆ, ಹಳ್ಳಿ ಭಾಗದಿಂದ ಬಗೆಹರಿದಿಲ್ಲ ಸರಿಯಾಗಿ. ಹಾಗಾಗಿ ಅದನ್ನು ಸರ್ಕಾರದ ಒಂದು ಗಮನ ಸೆಳೀತಕ್ಕಂಥ ಪ್ರಯತ್ನ ಮಾಡ್ತೀವಿ. ಬಹುಶಃ ಎಲ್ಲ ಶಾಸಕರು ಧ್ವನಿ ಗೂಡಿಸ್ತಾರೆ ಅದಕ್ಕೆ ಅಂತ ಅಂದ್ಕೊಂಡಿದ್ದಾರೆ. ಝೂಗೆ ಟ್ರೈನಿಂಗಿಗೆ ಹೋಗಿದ್ರು, ಅದರಲ್ಲಿ ಒಂದಿಬ್ಬರು ಒಬ್ಬನ ಹೋಗಿದವರಲ್ಲ, 4 ಜನ ಹೋಗಿದ್ರು. ಅಲ್ಲಿ ನಮ್ಮ ಏರಿಯಾದಿಂದ ಅಷ್ಟು ಸಮಸ್ಯೆಗಳು ಇದ್ದಾವೆ. ಗ್ರಾಮ ಠಾಣಾ ಲ್ಯಾಂಡಲ್ಲಿ ಊರುಗಳೆಲ್ಲ ರಚನೆ ಆಗಿರೋದೇ ಗ್ರಾಮ ಠಾಣಾ ಲ್ಯಾಂಡ್ಗಳಲ್ಲಿ ಆಲ್ಮೋಸ್ಟು. ಜೊತೆಗೆ ರೆವೆನ್ಯೂ ಲ್ಯಾಂಡ್ಸು. ಈ ರೆವೆನ್ಯೂ ಲ್ಯಾಂಡ್ಸ್ಗಳಲ್ಲಿ ಏನಾಗಿದೆ, ಹಿಂದೆ ಅವರು 3 ಗುಂಟೆ 4 ಗುಂಟೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರಿಗೆ ಈ ಸ್ವತ್ತು ಕ್ರಿಯೇಟ್ ಆಗುತ್ತೆ. ನಿಂದೆ ಸ್ವಂತ ಲ್ಯಾಂಡಲ್ಲಿ ಅವನು ಮನೆ ಕಟ್ಕೊಂಡಿದ್ರೆ ಅವನಿಗೆ ಈ ಸ್ವತ್ತು ಕೊಡೋಕ್ಕೆ ಬರೋದಿಲ್ಲ. ಎಕ್ಸಂಪ್ಷನ್ ಇದೆ, ಅದಕ್ಕೆ ಕಂದಾಯ ಇಲಾಖೆಯವ್ರು NOC ಕೊಟ್ಟರೆ ಅವ್ರಿಗೆ ನಾವು ಕರೆಂಟ್ ಕನೆಕ್ಷನ್ ಕೊಡ್ಬೋದು ಅಂತ ಲ್ಯಾಂಡ್ ಟ್ರಿಬ್ಯುನಲ್ ಆ್ಯಕ್ಟು ಬಗ್ಗೆ ಏನೋ ಹೇಳ್ತಾ ಇದ್ದಾರೆ. ಈಗ ಅವ್ರಿಗೆ ಕಂದಾಯ ಇಲಾಖೆ ಜೊತೆಗೆ ಇನ್ನು ಸ್ಟಾರ್ಟ್ ಮಾಡಬೇಕು, ಇನ್ನು ತಹಶೀಲ್ದಾರ್ ಹತ್ರ ಈ ವಿಚಾರವಾಗಿ. ಈ 94C ಹಕ್ಕುಪತ್ರ ಕೊಟ್ಟಿರೋರ್ದೇನು ಪ್ರಾಬ್ಲಮ್ ಬರೋದಿಲ್ಲ. P2ದಲ್ಲಿ ಇರ್ತಕ್ಕಂಥ ಆಸ್ತಿಗಳಲ್ಲಾದರೆ ಏನು ಸಮಸ್ಯೆ ಇಲ್ಲ. ಕೆಲವೊಂದೆಲ್ಲ ಅದ್ರಲ್ಲಿ ಬಿಟ್ಟು ಹೋಗಿರ್ತಾವಲ್ಲ, ಮಿಸ್ಸಿಂಗ್ ಪ್ರಾಪರ್ಟೀಸ್ ಎಲ್ಲ, ಅವ್ರುಗಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಈಗ ಆ ವಿಚಾರದಲ್ಲಿ. ಅದಕ್ಕೆ ಅವ್ರ ಹತ್ರ ಏನಾರು ನಮಗೆ ಫೀಡ್ಬ್ಯಾಕ್ ಸಿಗುತ್ತೆ, ಅಥವಾ ಅವ್ರೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಸರ್ಕ್ಯುಲರ್ಸ್ಗಳಿಂದ, ಅಥವಾ ಈ ಗೈಡ್ಲೈನ್ಸಲ್ಲಿ ಏನಾರು ಮಾಡಿಫಿಕೇಷನ್ ಆಗಬೇಕಾ ಅನ್ನೋದೊಂದು ಡಿಸ್ಕಷನ್ ಮಾಡಿದ್ದೀವಿ. ನೋಡೋಣ, ಸರ್ಕಾರದ ಗಮನಕ್ಕೆ ತಂದರೆ ಮಾತ್ರ ನಮಗೆ ಅವ್ರೇನು ಉತ್ತರ ಕೊಡ್ತಾರೆ. ಅಲ್ಲಿ ಎಲ್ಲರೂ ಶಾಸಕರು ಡಿಸ್ಕಸ್ ಮಾಡ್ತಾರೆ ನನಗನ್ಸ್ದಂಗೆ, ನಾನು ಒಬ್ಬಳೇ ಏನಲ್ಲ, ನೋಡೋಣ.